ಇನ್ನು ಜಮ್ಮುವಿನಲ್ಲಿ ಟರ್ಕಿ ಡ್ರೋನ್ ಬಳಸಿ ಪಾಕ್ ದಾಳಿಯನ್ನ ನಡೆಸಿರುವಂತದ್ದು ನೌಶೇರಾದಲ್ಲಿ ನಾಗರಿಕರನ್ನ ಗುರಿಯಾಗಿಸಿ ಅದನ್ನೇ ಮಾಡ್ತಾ ಇದೆ ಪಾಕಿಸ್ತಾನ. ನಾಗರಿಕರನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸ್ತಾ ಇದೆ. ಪಾಪಿ ಪಾಕಿಸ್ತಾನದ ಕುತಂತ್ರದ ಆಟ ಬಟ ಬಯಲಾಗ್ತಾ ಇದೆ. ಜೊತೆಗೆ ಟರ್ಕಿ ಡ್ರೋನ್ ಅನ್ನ ಬಳಸ್ತಾ ಇದೆ ಪಾಕಿಸ್ತಾನ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ನಾವು ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ. 300-400 ಡ್ರೋನ್ಗಳು ಏಕಾಏಕಿ ದಾಳಿಯನ್ನು ನಡೆಸ್ತಾ ಇದೆ. ಅದರಲ್ಲೂ ಜಮ್ಮು ಒಂದರಲ್ಲೇ 8-10 ಡ್ರೋನ್ಗಳ ದಾಳಿಯಾಗಿದ್ದು ಅದರ ಅವಶೇಷಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯ ದಾಳಿ ಆಗ್ತಾ ಇದೆ ಅಂತ ಎಲ್ಲ ಟರ್ಕಿ ಡ್ರೋನ್ಗಳನ್ನು ಬಳಸಿ ನೌಶೇರಾ ಭಾಗದಲ್ಲಿ ಅದರಲ್ಲೂ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ನಾಚಿಕೆಯಾಗಬೇಕು ಪಾಕಿಸ್ತಾನಕ್ಕೆ. ಪದೇ ಪದೇ ಸುಳ್ಳು ಮೇಲೆ ಸುಳ್ಳು ಹೇಳ್ಕೊಂಡು ಬರ್ತಾ ಇರುವಂತಹ ಪಾಕಿಸ್ತಾನ ಯಾರನ್ನು ಗುರಿಯಾಗಿಸ್ತಾ ಇದೆ ಅಂತಂದ್ರೆ ನಾಗರಿಕರನ್ನ. ಹೀಗಾಗಿಯೇ ಸುಮಾರು 3,000 ಕಿಲೋಮೀಟರ್ಗೂ ಅಧಿಕ ನಾವು ಗಡಿಯನ್ನೇನು ಹಂಚಿಕೊಳ್ತೀವಿ ಪಾಕಿಸ್ತಾನದ ಜೊತೆ. 4 ರಾಜ್ಯಗಳು. ಅಲ್ಲಿ ಗಡಿ ಯುದ್ಧಕ್ಕೂ ಕೂಡ ಹಲವು ಕಡೆಗಳಲ್ಲಿ ಈ ರೀತಿಯಾದಂತಹ ದಾಳಿಯನ್ನು ನಡೆಸ್ತಾ ಇದೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ ಜಮ್ಮುವಿನ ನೌಶೇರಾ ಭಾಗದ್ದು. ಅಲ್ಲಿ ಈ ರೀತಿ ನಾಗರಿಕರನ್ನ ಗುರಿಯಾಗಿಸಿ ಅಟ್ಯಾಕ್ ಆಗಿದೆ. ಹಲವು ಮನೆಗಳಿಗೆ ಅಲ್ಲಿ ಜಖಮ್ ಆಗಿದ್ದನ್ನು ಕೂಡ ನಾವಾಗಲೇ ಗಮನಿಸಿದ್ವಿ. ಜೊತೆಗೆ ಪಾಪಿ ಪಾಕಿಸ್ತಾನ ಯಾವ ರೀತಿ ಕುತಂತ್ರತನವನ್ನ ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ದೃಶ್ಯಗಳಿವೆ. ರೆಹಡಿಯಲ್ಲೂ ಕೂಡ ಇದೇ ರೀತಿಯಾಗಿ ದಾಳಿಯಾಗಿತ್ತು. ಜಮ್ಮುವಿನ ರೆಹಡಿಯಲ್ಲಿ ಬೆಳ್ಳಂಬೆಳಗ್ಗೆ ಮುಂಜಾನೆ ದಾಳಿಯನ್ನ ಮಾಡಲಾಗಿತ್ತು. ಅಲ್ಲಿಯ ನಿವಾಸಿಗಳಿಗೆ ಗೊತ್ತೂ ಆಗಿರಲಿಲ್ಲ. ಹೊರಗಡೆ ಬಂದಾಗ ಕಾರ್ಗಳೆಲ್ಲ ಛಿದ್ರ ಆಗಿದೆ. ಈ ರೀತಿಯಾಗೊಂದು ಸೌಂಡ್ ಆದಾಗಲೇ ಬಂದು ನೋಡಿದಾಗ ಅಲ್ಲಿಯ ಪರಿಸ್ಥಿತಿಯಲ್ಲಿ ಅರ್ಥ ಆಗಿದ್ದು ನಮ್ಮ ಮನೆ ಮುಂಭಾಗದಲ್ಲೇ ಈ ರೀತಿಯಾದಂಥ ಒಂದು ದಾಳಿ ಆಗಿದೆ ಅಂತ. ರೆಹಾಡಿಯಿಂದ ಆಗಲೇ ನಮ್ಮ ಪ್ರತಿನಿಧಿ ಹರೀಶ್ ಅಲ್ಲಿಯ ಪ್ರತ್ಯಕ್ಷ ವರದಿಯನ್ನ ಕೊಡ್ತಾ ಇದ್ರು ಯಾವ ರೀತಿಯಾದಂಥ ಸ್ಥಿತಿ ಇದೆ ಅನ್ನೋದಾಗಿ. ಎಸ್, ಪಾಕ್ನ 8 ವಾಯುನೆಲೆಗಳನ್ನೇನು ಧ್ವಂಸ ಮಾಡ್ತು ಭಾರತ. 8 ವಾಯುನೆಲೆಗಳ ಡೀಟೇಲ್ಸ್ ಅನ್ನ ನಾವೀಗ ನೋಡ್ತಾ ಇದ್ದೀವಿ. ನಾವು ಗಮನಿಸ್ತಾ ಹೋದ್ರೆ ಅಲ್ಲಿ ನಿಮಗೆ ಕಂಡು ಬರುತ್ತೆ ಮುರೀದ್, ಸಿಯಾಲ್ಕೋಟ್, ಸರ್ಗೋಧಾ, ರಫೀಬಿ, ರಮ್ಯಾರ್ ಖಾನ್, ಸುಕ್ಕೂರ್, ಚೂನಿಯನ್ ಸೇನಾ ಕೇಂದ್ರ ಅದೆಲ್ಲವೂ ಕೂಡ ನೂರ್ ಖಾನ್ ಅಂದ್ರೆ 8 ವಾಯುನೆಲೆಗಳನ್ನ ಕೂಡ ಧ್ವಂಸ ಮಾಡಿದೆ. ಅಂದ್ರೆ ಪಾಕಿಸ್ತಾನದ ಬುಡಕ್ಕೆ ಈಗ ಬಿಸಿ ಮುಟ್ಟಿಸಿರುವಂಥದ್ದು. 100 ಡ್ರೋನ್ಗಳನ್ನ ಈಗಾಗಲೇ ಬಗ್ಗು ಬಡ್ದಿದ್ದಾರೆ. ಪ್ರತಿಯೊಂದು ಡ್ರೋನ್ ಅಟ್ಯಾಕ್ ಅನ್ನ ಏನು ಮಾಡ್ತು ಪಾಕಿಸ್ತಾನ ಅದೆಲ್ಲವನ್ನ ಕೂಡ ನಮ್ಮ ನೆಲೆಗಳ ಮೇಲೆ ಏನು ಮಾಡಲಾಯಿತು ಅದನ್ನು ಧ್ವಂಸ ಮಾಡಿದ್ದಷ್ಟೇ ಅಲ್ಲ, ಪಾಕಿಸ್ತಾನದ ವಾಯು ನೆಲೆಗಳನ್ನ ಕೂಡ ಈಗಾಗಲೇ ಧ್ವಂಸ ಮಾಡಲಾಗಿದೆ. ಗಮನಿಸ್ತಾ ಇದ್ದೀವಿ ಏರ್ಬೇಸ್ಗಳನ್ನ. ಸುಮಾರು 40ಕ್ಕೂ ಅಧಿಕ ಏರ್ಬೇಸ್ಗಳನ್ನ ಹೊಂದಿದೆ ಪಾಕಿಸ್ತಾನ. ಅದರಲ್ಲಿ ಈ ಭಾಗ ನಾವು ಗಮನಿಸ್ತಾ ಇದ್ದೀವಿ. ನೂರ್ ಖಾನ್ನಿಂದ ಹಿಡಿದು ಚುನಿಯನ್ ಸೇನಾ ಕೇಂದ್ರದವರೆಗೆ ಅಲ್ಲಿ ಬರುವಂತಹ 8 ವಾಯುನೆಲೆಗಳನ್ನ ಧ್ವಂಸ ಮಾಡಲಾಗಿದೆ. ಅವೆಲ್ಲವೂ ಕೂಡ ಪ್ರಮುಖವಾಗಿದ್ದು ಅಲ್ವಾ. ಇವಾಗ ರಫೀಕ್ ಏರ್ಬೇಸ್ ಟಾರ್ಗೆಟ್ ಮಾಡಿರೋದಕ್ಕೂ ಕೂಡ ಪ್ರಮುಖವಾದಂಥ ಉದ್ದೇಶಗಳಿದೆ. ಪಂಜಾಬ್ ಪ್ರಾಂತ್ಯದ ಶೋರ್ಕೋಟ್ ಬಳಿಯ ವಾಯುನೆಲೆ ಇದು. ಇಸ್ಲಾಮಾಬಾದ್ನಿಂದ ಸುಮಾರು ದಕ್ಷಿಣಕ್ಕೆ 337 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿದೆ. 10,000 ಅಡಿಯ ರನ್ವೇ ಇದು ಹೊಂದಿದೆ. ಜೊತೆಗೆ ಸಮಾನಾಂತರವಾದಂಥ ಟ್ಯಾಕ್ಸಿ ವೇ ಕೂಡ ಇದೆ. ಹಾಗೆ ತುರ್ತು ಲ್ಯಾಂಡಿಂಗ್ನ ಫೆಸಿಲಿಟಿ ಇದೆ. ವಿಮಾನ ಚೇತರಿಕೆಗೂ ಸಹ ಇದನ್ನ ಬಳಕೆ ಮಾಡಲಾಗ್ತಾ ಇತ್ತು. ಬಹಳ ಸ್ಟ್ರಾಂಗ್ ಆಗಿರುವಂತಹ ವಾಯುನೆಲೆಗಳನ್ನ ಧ್ವಂಸಗೊಳಿಸಿರೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ರಫೀಕ್ ಏರ್ ಬೇಸ್ ಶೋರ್ಕೋಟ್ ಆಗುತ್ತೆ. ಪಂಜಾಬ್ನ ಜಾಂಗ್ ಜಿಲ್ಲೆಯ ಶೋರ್ಕೋಟ್ ಬಳಿ ಇರುವಂತಹ ರಫೀಕ್ ಏರ್ ಬೇಸ್ ಅನ್ನ ಕೂಡ ಸೇನಾ ನೆಲಸಮಗೊಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದಲ್ಲ ಎರಡಲ್ಲ ಒಟ್ಟು 8 ಸೇನಾ ನೆಲೆಗಳು. ಭಾರತೀಯ ಗಡಿಗೆ ಬಹಳ ಹತ್ರ ಇರುವಂತಹ ಪಾಕಿಸ್ತಾನದ ವಾಯುನೆಲೆಗಳು. ಡ್ರೋನ್ ಕಾರ್ಯಾಚರಣೆ ಹಾಗೆ ಕಣ್ಗಾವಲು ಚಟುವಟಿಕೆಗಳ ಕೇಂದ್ರ ಕೂಡ ಇದಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮಾನವರಹಿತ ವೈಮಾನಿಕ ಕಾರ್ಯಾಚರಣೆಗಳ ಘಟಕ ಹಾಗೆ ಮಾನವರಹಿತ ವೈಮಾನಿಕ ವಾಹನ ಸ್ಕ್ವಾಡ್ರನ್ಗಳು ಕೂಡ ಇಲ್ಲಿದೆ. ಇನ್ನು ಯುದ್ಧ ವೈಮಾನಿಕ ವಾಹನಗಳನ್ನ ಕೂಡ ಇದು ಹೊಂದಿದೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಅಲ್ಲದೆ ಯುದ್ಧ ಕಾಲದಲ್ಲಿ ಪಾಕ್ ಸೇನೆ ಫಾರ್ವರ್ಡ್ ಆಪರೇಟಿಂಗ್ ಏರ್ ಬೇಸ್ ಆಗಿ ಇದನ್ನ ಬಳಸ್ತಾ ಇದ್ರು. ಆದ್ರೆ ಈಗ ಎಲ್ಲವೂ ಕೂಡ ಛಿದ್ರವಾಗಿದೆ. 8 ವಾಯುನೆಲೆಗಳ ಹೆಸರುಗಳನ್ನ ನೀವು ಗಮನಿಸ್ತಾ ಇದ್ರಿ. ಜೊತೆಗೆ ಅದರ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಎಲ್ಲೆಲ್ಲಿಯ ವಾಯುನೆಲೆ ಜೊತೆಗೆ ಹೇಗಿದೆ ಅದರ ಸ್ಥಿತಿಗತಿಗಳು ಅನ್ನೋದನ್ನ ನೀವು ನೋಡಬಹುದು ಸ್ಕ್ರೀನ್ ನಲ್ಲಿ. ಇನ್ನು ಮುರೀದ್ ಏರ್ ಬೇಸ್ ಚಕ್ವಾಲ್ ನಗರ ಆಗುತ್ತೆ. ಮುರೀದ್ ಏರ್ ಬೇಸ್ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಚಕ್ವಾಲ್ ಜಿಲ್ಲೆಯಲ್ಲಿರುವಂತಹ ವಾಯುನೆಲೆ. ಪಾಕಿಸ್ತಾನದ ಉತ್ತರ ವಾಯುಪಡೆಯ ವ್ಯಾಪ್ತಿಗೆ ಬರುತ್ತೆ ಇದು. 9,000 ಉದ್ದದ ರನ್ವೇ ಅನ್ನ ಕೂಡ ಇದು ಹೊಂದಿದೆ.